ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇದೊಂದು ಹೊಸ ವಿಡಿಯೋ. ಸೊ ಇವತ್ತು ಅಷ್ಟೊಂದು ಜೋಶಾಗಿ ವಿಡಿಯೋ ಮಾಡೋದಕ್ಕಾಗಲ್ಲ. ರೋಗ ಬಂದ್ಬಿಟ್ಟಿದೆ. ರೋಗ ಅಂದರೆ ಕೆಮ್ಮು, ನೆಗಡಿ, ತಲೆನೋವು, ಜ್ವರ ಎಲ್ಲ ಬಂದ್ಬಿಟ್ಟಿದ್ವು. ಇವಾಗ ಸ್ವಲ್ಪ ಹೊತ್ತು ಮಾತು ವಿಡಿಯೋ ಮಾಡೋದು ಕೊಟ್ಟಿದ್ದೀನಿ. ಸೊ ಇವತ್ತು ಯಾವ ಒಂದು ಗಾಡಿಯಪ್ಪ ಅನ್ನೋದಾದರೆ ನಮ್ಮ ಒಂದು ದೇಶದ ಮೋಸ್ಟ್ ಫೇವ್ರೆಟ್ ಚಪ್ರಿಗಳ ಫೇವ್ರೆಟ್ ಗಾಡಿ ಗುರು. ತಮ್ಲೇನಲ್ಲಿ ಆ ಥರ ಇರಲಿಲ್ಲ ಅಲ್ವಾ? ಹೌದು, ನಾನಿವತ್ತು ಮೋಸ್ಟ್ ಫೇವ್ರೆಟ್ ಗಾಡಿ ಆಗಿರುವಂಥ KTMಗೆ ಕಾಂಪಿಟೇಷನ್ ಕೊಡೋದಕ್ಕೆ ಅಂತ ಬಿಟ್ಟಿರುವಂಥ ಗಾಡಿ ಗುರು. ಇದು ನಮ್ಮ ದೇಸಿ ಬ್ರ್ಯಾಂಡ್ ಹೀರೋ ಅವ್ರದ್ದು ಎಕ್ಸ್ಟ್ರೀಮ್ 250 ಹಾರ್ ಬಗ್ಗೆ ಮಾತಾಡೋದು ಕೊಟ್ಟಿದ್ದೀನಿ. ಇದು ಡೈರೆಕ್ಟ್ ಕಾಂಪಿಟೇಷನ್ ಡ್ಯೂಕ್ 250ಗೆ. ಸೊ ಬನ್ನಿ ಈ ಒಂದು ವಿಡಿಯೋ, ಈ ಒಂದು ಗಾಡಿ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳುವ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗ. ಸೊ ಫಸ್ಟಾಗಿ ಗಾಡಿ ಹೆಸರು ಬಂದ್ಬಿಟ್ಟು ಹೀರೋ ಎಕ್ಸ್ಟ್ರೀಮ್ 250 ಆರ್ ಅಂತ. ಸೊ ಎಕ್ಸ್ಟ್ರೀಮ್ 125 ಇದೆಯಲ್ಲ, ಅದ್ರದ್ದು ಅಪ್ಗ್ರೇಡ್, ಅದ್ರ ನೆಕ್ಸ್ಟ್ ಮಾಡಲು. ಅಷ್ಟೊಂದು ಏನು ಸೇಲ್ ಆಗಿಲ್ಲ. ಆಲ್ರೆಡಿ ಈ ಗಾಡಿ ಬಿಟ್ಟು ಆಲ್ರೆಡಿ 1 ವರ್ಷ ಆಗೋಗ್ಬಿಟ್ಟಿದೆ. ಈ ಗಾಡಿ ಬಿಟ್ಟಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ನನಗೂ ಗೊತ್ತಿರಲಿಲ್ಲ. ಮೊನ್ನೆ ಯಾವುದೋ ಬೈಕ್ ರಿವ್ಯೂ ನೋಡ್ತಾ ನನಗೆ ಈ ಒಂದು ಗಾಡಿ ಸಿಕ್ಕಿದ್ದು ನನಗೆ. ಸೊ ಇದೇ ಚೆನ್ನಾಗಿದೆಯಲ್ಲ ಗಾಡಿ. ನಮ್ಮ ಒಂದು ದೇಸಿ ಬ್ರ್ಯಾಂಡ್ಗಳು, ನಮ್ಮ ದೇಶದ ಬ್ರ್ಯಾಂಡ್ಗಳು ನಾವು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಯಾರು ಉಳಿಸ್ತಾರೆ, ಯಾರು ಬೆಳೆಸ್ತಾರೆ? ಅದಕ್ಕೆ ನಾನು ಈ ಒಂದು ರಿವ್ಯೂ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಗುರು, ಹೀರೋದವ್ರು ಈ ಒಂದು ಗಾಡಿ ಬಿಟ್ಟಿದ್ದಾರೆ ಅಂತ. ಇದು ಡೈರೆಕ್ಟ್ ಕಾಂಪಿಟೇಷನ್. ಯಾವ ಗಾಡಿಗಳಿಗೆ? ಡ್ಯೂಕ್ 250ಗೆ ಡೈರೆಕ್ಟ್ ಕಾಂಪಿಟೇಷನ್ ಇದು. ಸೊ ಬರೀದ್ರೆ ಸ್ಪೆಸಿಫಿಕೇಶನ್, ಇಂಜಿನ್ ಸ್ಪೆಕ್ ಎಲ್ಲ ತಿಳ್ಕೊಂಬರುವ. ಸೊ ಫಸ್ಟ್ದಾಗಿ ಈ ಒಂದು ಗಾಡಿ 2025 ಸ್ಟಾರ್ಟಿಂಗ್ ಅಲ್ಲೇ ಲಾಂಚ್ ಆಗೋಗಿತ್ತು ಆಲ್ರೆಡಿ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಎಕ್ಸ್ಪಲ್ಸ್ ಫೇಮಸ್ ಆಯ್ತಲ್ಲ, ಅಷ್ಟು ಫೇಮಸ್ ಆಗ್ಲಿಲ್ಲ ಇದು. ಎಕ್ಸ್ಪಲ್ಸ್ ಬಿಟ್ಟು 1-1.5 ತಿಂಗಳು 2 ತಿಂಗಳು ಒಳಗಡೆ ಬಿಟ್ಬಿಟ್ರು ಇದನ್ನ. ಸೊ ಇದು ಲಾಂಚ್ ಆಗಿದ್ದು ಒಂದೇ ಮಾಡಲ್ ಅಲ್ಲಿ, ಯಾವ್ದು ಬೇಸ್ ಇಲ್ಲ, ಟಾಪ್ ಇಲ್ಲ, ಏನಿಲ್ಲ. ಒಂದೇ ಒಂದು ಮಾಡಲ್ 250 ಆರ್ ಅಷ್ಟೇ. ಏನು ಬೇಸ್ ಏನಿಲ್ಲ, ಒಂದೇ ವೇರಿಯಂಟ್. ಕಲರ್ ಬಂದ್ಬಿಟ್ಟು 3 ಕಲರ್ ಅಲ್ಲಿ ಇದೆ ಇದು. ಫಸ್ಟ್ನೇ ಕಲರ್ ಫೈರ್ ಸ್ಟ್ರೋಮ್ ರೆಡ್ ಅಂತೆ, ಮತ್ತೆ ಸೆಕೆಂಡ್ ಕಲರ್ ಸ್ಟೀಲ್ ಬ್ಲಾಕ್, ಮತ್ತೆ ನ್ಯಾನೋ ಶೂಟಿಂಗ್ ಸ್ಟಾರ್ ಅಂತೆ. 3 ಕಲರ್ ವೇರಿಯಂಟ್ ಲಾಂಚ್ ಆಗಿದೆ. ಏನೇನ ಕಲರ್ಗಳು ಹೆಸರುಗಳು, ಕಲರ್ ಹೆಸರುಗಳು ರೆಡ್, ಬ್ಲಾಕ್, ಯೆಲ್ಲೋ ಅಂತ ಇಟ್ರೆ ಬೇಡ ಅನ್ನತ್ತ. ಏನಿದು ಸ್ಟ್ರೋಮ್ ಬ್ಲಾಕ್, ಫೈರ್ ಸ್ಟ್ರೋಮ್ ರೆಡ್, ನ್ಯಾನೋ ಸಿಲ್ವರ್ ಶೂಟು ಸ್ಟಾರ್. ಯಾಕೆ ಬೇಕು ಗುರು? ಗ್ರೀನು, ರೆಡ್, ಯೆಲ್ಲೋ ಇಂತ ಇಟ್ರೆ ಬರಲ್ವಾ? ಅಯ್ಯೋ ದೇವರೇ. ನೆಕ್ಸ್ಟ್ ಇಂಜಿನ್ ಸ್ಪೆಸಿಫಿಕೇಶನ್ ಅಂತ ಬಂದ್ರೆ 250cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಲ್ಲಿ ಬರೋದು. 250cc ಆಗಿರೋದನ್ನ ಲಿಕ್ವಿಡ್ ಕೂಲ್ಡ್ ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಬರ್ಬೋದಾ ನನ್ನ ಅನ್ಸ್ಕೊ ಪ್ರಕಾರ. ಹಂಗಾಗಿ ಫೇಮಸ್ ಆಗಲಿಲ್ಲ ಇದು ಅನ್ಸುತ್ತೆ. ಸೊ ಪವರ್ ವಿಷಯಕ್ಕೆ ಬಂದರೆ 30 PS ಪವರ್ ಅಟ್ 9000 RPM, ಟಾರ್ಕು 25 Nm ಟಾರ್ಕ್ ಅಟ್ 7000 RPM. ಆಲ್ಮೋಸ್ಟ್ ಡ್ಯೂಕ್ದಲ್ಲಿ ಸಿಮಿಲರ್ ಇದೆ ಗುರು, ಅಷ್ಟೇ ಬರೋ ಡ್ಯೂಕಲ್ಲಿ, ಜಾಸ್ತಿ ಏನು ಬರಲ್ಲ. ಟ್ರಾನ್ಸ್ಮಿಷನ್ ವಿಷಯಕ್ಕೆ ಬಂದರೆ 6 ಸ್ಪೀಡ್ ಮ್ಯಾನಲ್ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಕೂಡ ಕೊಡ್ತಿದಿರುತ್ತೆ. ಇಷ್ಟು ಕಮ್ಮಿ ರೇಟ್ಗೆ ಇದೆಲ್ಲ ಹೆಂಗೆ ಕೊಡ್ತಾರೆ ಗುಡು? ನಮ್ಮ ಹೀರೋದವ್ರು ಮಾತ್ರ ಕೊಡೋಕೆ ಸಾಧ್ಯ. ಇದನ್ನು ಬೇರೆ ಯಾವ ಕಂಪ್ನಿನೂ ಕೊಡೋಕ್ಕಾಗಲ್ಲ. ಇದೊಂದು ಹೇಳ್ಬಲ್ಲೆ ನಾನು. ಮತ್ತು ಇದರಲ್ಲಿ ಕ್ವಿಕ್ ಶಿಫ್ಟರ್ ಇಲ್ಲ, ಅದೊಂದು ಡಿಸ್ಅಡ್ವಾಂಟೇಜು. ಸ್ಪೋರ್ಟ್ಸ್ ನೇಕೆಡ್ ಗಾಡಿ ಆಗಿರೋದ್ರಿಂದ ಕ್ವಿಕ್ ಶಿಫ್ಟರ್ ಒಂದು ಕೊಟ್ಟಿಲ್ಲ. ಕಮ್ಮಿ ರೇಟ್ ಸಿಗ್ಬೇಕಲ್ವಾ, ಕೊಟ್ಟಿಲ್ಲ. ನೆಕ್ಸ್ಟ್ ಥ್ರಾಟಲ್ ವಿಷಯಕ್ಕೆ ಬಂದೆ. RBW ಗುರು ಇದರಲ್ಲಿರೋದು ಏನು ಹೊಸ ವಿಷಯ ಅನ್ಕೊಂಡ್ರಾ? ಏನು ಹೊಸ ವಿಷಯನೂ ಅಲ್ಲ. ರೈಡ್ ಬೈ ವೈರ್ ಎಲ್ಲ ಗಾಡಿಯಲ್ಲಿ ಕೊಟ್ಟಿರೋದು ರೈಡ್ ಬೈ ವೈರು. ಎಕ್ಸ್ಪಲ್ಸ್ ಅಲ್ಲಿ ರೈಡ್ ಬೈ ಕೇಬಲ್ ಇತ್ತು, ಇದ್ರಲ್ಲಿ ರೈಡ್ ಬೈ ವೈರ್ ಇದೆ. ಮತ್ತೆ ಚಾಸಿ ವಿಷಯಕ್ಕೆ ಬಂದ್ರೆ ಸ್ಟೀಲ್ ಟ್ರೈಲ್ಸ್ ಫ್ರೇಮ್ ಅಂತೆ. ಸಿಂಗಲ್ ಫ್ರೇಮು, ಎಲ್ಲೂ ಸಬ್ ಫ್ರೇಮ್ ಇಲ್ಲ, ಒಂದೇ ಒಂದು ಫ್ರೇಮು, ಸಿಂಗಲ್ ಫ್ರೇಮು ಸಖತ್ತಾಗಿದೆಯಂತೆ. ಮತ್ತೆ ಸಸ್ಪೆನ್ಷನ್ ವಿಷಯಕ್ಕೆ ಬಂದ್ರೆ ಫ್ರಂಟ್ ಅಪ್ಸ್ ಅಂಡ್ ಡೌನ್ ಫೋರ್ಕು ಅಪ್ ಟು 130 mm ತನಕ ಟ್ರಾವೆಲ್ ಆಗುತ್ತಂತೆ. ಇದು ನೇಕೆಡ್ ಗಾಡಿ ಆಗೋದ್ರಿಂದ ಟ್ರಾವೆಲ್ ಅಷ್ಟೊಂದಿನ ಆಗಲ್ಲ. ಓಕೆ, ರೇರ್ ಸಸ್ಪೆನ್ಷನ್ನು, ಗ್ಯಾಸ್ ಚಾರ್ಜ್ ಮೋನೋಶಾಕ್ ಸಸ್ಪೆನ್ಷನ್, 6 ಸ್ಟೆಪ್ ಪ್ರೀಲೋಡ್ ಅಡ್ಜಸ್ಟಬಲ್. ಇದು ಫ್ರಂಟ್ ಅಡ್ಜಸ್ಟಬಲ್ ಇಲ್ಲ, ರೇರ್ ಇದೆ. 6 ಸ್ಟೆಪ್ ಅಡ್ಜಸ್ಟಬಲ್ ಇದೆ ಅಂತೆ. ಫ್ರಂಟ್ ಏನು ಕೊಟ್ಟಿಲ್ಲ, ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಕಾಸ್ಟ್ ಅಂತಂದು ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ. ಮತ್ತೆ ಇದು ಕೂಡ ಅಪ್ ಟು 130 mm ತನಕ ಟ್ರಾವೆಲ್ ಆಗತ್ತಂತೆ, ರೇರ್ ಸಸ್ಪೆನ್ಷನ್. ಮತ್ತೆ ಬ್ರೇಕಿಂಗ್ ವಿಷಯಕ್ಕೆ ಬಂದ್ರೆ ಫ್ರಂಟ್ದು 320 mm ಪ್ಲೇಟೆಡ್, ರೇರ್ದು 230 mm ಪ್ಲೇಟೆಡ್. ಯಾಕೆ ರೇರ್ದು ಚಿಕ್ಕದಾಯ್ತಲ್ವಾ? ಎಲ್ಲಾದ್ರಲ್ಲೂ ಅಷ್ಟೇ. ಯಾಕೆ? ನಾನು ಬೈಕರ್ ಆಗಿ ತಿಳ್ಕೊಳ್ಳಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ರೇರ್ದು ಚಿಕ್ಕದಾಗಿರುತ್ತೆ, ಫ್ರಂಟ್ದು ದೊಡ್ಡದಾಗಿರುತ್ತೆ. ಡಿಸ್ಕೇ ಆಗಲಿ ವೀಲೇ ಆಗಲಿ, ಯಾಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಇನ್ನು ನಿಮಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಅಂತ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಇದರಲ್ಲಿ ABS ಕೂಡ ಇದೆ. ABS ಡ್ಯುಯಲ್ ಚಾನಲ್ ABS. ರೇರ್ ಮಾತ್ರ ಸ್ವಿಚಬಲ್, ಫ್ರಂಟ್ ಸ್ವಿಚಬಲ್ ಇಲ್ಲ. ಫ್ರಂಟ್ ಎನಿ ಟೈಮ್ ಆನ್ ಆಗಿರುತ್ತೆ. ಮತ್ತೆ ನೋ ಅಡ್ಜಸ್ಟಬಲ್ ಲಿವರ್ಸ್ ಇಲ್ಲ. ಅಡ್ಜಸ್ಟಬಲ್ ಲಿವರ್ಸ್ ಎಕ್ಸ್ಪಲ್ಸ್ ಅಲ್ಲೂ ಕೊಟ್ಟಿಲ್ಲ, ಇದರಲ್ಲೂ ಕೊಟ್ಟಿಲ್ಲ. ಅಯ್ಯೋ. ಮತ್ತೆ ಟೈರ್ ವಿಷಯಕ್ಕೆ ಬಂದರೆ ಫ್ರಂಟ್ 1 ಟೈರ್ ಸೆಕ್ಷನ್ 17 ಇಂಚು ರೇಡಿಯಲ್ ಟ್ಯೂಬ್ಲೆಸ್ ಟೈರ್ಸು. ರೇಡಿಯಲ್ ಟೈರ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ರೇರು 150 ಸೆಕ್ಷನ್ನು 17 ಇಂಚು ಟ್ಯೂಬ್ಲೆಸ್ ಅದನ್ನು ಕೂಡ, ಅದು ಕೂಡ ರೇಡಿಯಲ್ ಟೈರ್ಸೇ.
ಮತ್ತು ಸೀಟು ಗ್ರೌಂಡ್ ಕ್ಲಿಯರೆನ್ಸು ವೆಯ್ಟ್ ವಿಷಯಕ್ಕೆ ಬಂದರೆ ಸೀಟ್ ಹೈಟ್ ಬಂದ್ಬಿಟ್ಟು 806 ಅಂದರೆ 806 mm ಸೀಟ್ ಹೈಟು. ಗ್ರೌಂಡ್ ಕ್ಲಿಯರೆನ್ಸು 167 167 mm ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಇದೆ ಅಂತೆ. ಮತ್ತು ವೆಯ್ಟು 167 kg. ಅಷ್ಟೊಂದು ಅದು ಹೊಡೆಯೋಕ್ಕೇನು ಫೀಲ್ ಆಗಲ್ಲ ಗುರು, ಒಂದು ಸೈಕಲ್ ಥರ ಆಡಿಸ್ಬಿಡ್ಬೋದು. ಜಾಸ್ತಿ ವೆಯ್ಟ್ ಇದೆ ಆದರೆ ಓಡಿಸೋದಕ್ಕೇನು ವೆಯ್ಟ್ ಅನ್ಸಲ್ಲ. ಮತ್ತು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಗೆ ಬಂದರೆ ಇದರಲ್ಲಿರೋದು 11.5 ಲೀಟರ್ ಫ್ಯೂಲ್ ಟ್ಯಾಂಕ್ ಅಷ್ಟೇ. ನೋಡೋದಕ್ಕೆ ದೊಡ್ಡದಾಗಿದೆ, ಅಲ್ಲಿ ನೋಡೋದು ಏನೂ ಇಲ್ಲ, ಬರೀ 11.5 ಲೀಟರ್ ಅಷ್ಟೇ, 11.5 ಲೀಟರ್ಸ್. ಅಷ್ಟು ಇಟ್ಕೊಂಡು ಎಲ್ಲಿ ಏನು ಒಂದು ಟೂರ್ ಮಾಡೋಕ್ಕಾಗತ್ತಾ? ಸ್ವಲ್ಪ ದೊಡ್ಡದು ಕೊಡಬೇಕಿತ್ತು. ನೋಡೋಕೆ ದೊಡ್ಡದಿರೋ ಸಾಲದಲ್ಲ, ನಮಗೆ ಕೆಪಾಸಿಟಿ ಜಾಸ್ತಿ ಇರಬೇಕು. 11.5 ಲೀಟ್ರು ಇದು ಎಷ್ಟು ಮ್ಯಾನೇಜ್ ಕೊಡುತ್ತಾ? ಆವ್ರೇಜ್ ಒಂದು ಲೀಟ್ರಿಗೆ ಒಂದು 30 ಕೊಡುತ್ತಾ, 25 ಕೊಡುತ್ತಾ? ಅಷ್ಟೇ ಕೊಡೋದು. 25ರಿಂದ 35 ಕೊಡ್ಬೋದು. 30 ಕೊಡುತ್ತೆ ಅಂತಲೇ ಇಟ್ಕೊಳ್ವಾ. ಆವ್ರೇಜ್ 30 ಕೊಡುತ್ತೆ ಅಂದ್ರೆ ಇನ್ನು ಒಂದು ಫುಲ್ ಟ್ಯಾಂಕು 300ರಿಂದ 330 ಕಿಲೋಮೀಟ್ರ್ ಅಷ್ಟೇ ಗುರು ಹೋಗೋಕ್ಕಾಗೋದು. 350 ಕಿಲೋಮೀಟ್ರು ಒಂದು ಸ್ಟ್ರೆಚಲ್ಲಿ ಖಾಲಿ ಆಗುತ್ತೆ. ಸ್ವಲ್ಪ ದೊಡ್ಡದು ಕೊಡಬೇಕಿತ್ತು. ಮೈಲೇಜ್ ಸ್ವಲ್ಪ ಕಡಿಮೆ ಆಯಿತು ಗುರು. 250 ಆಗಿರೋದ್ರಿಂದ ಕಡಿಮೆ. ನಮ್ಗೆ ಎಕ್ಸ್ಪೆಕ್ಟ್ ಮಾಡಂಗೆ ನಾನು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಗಾಡಿನೇ ರಿವ್ಯೂ ಮಾಡೋದು ನಿಂಗೆ ಕಂಡು ನನಗೆ ಮೈಲೇಜ್ ಬೇಕು ಅಂದ್ರೆ ಎಲ್ಲಿ ಸಿಗುತ್ತೆ? ನೆಕ್ಸ್ಟ್ ವಿಡಿಯೋದಲ್ಲಿ ಕಮ್ಮಿ CC ಗಾಡಿ ಇರೋದು ಮೈಲೇಜ್ ಜಾಸ್ತಿ ಇರೋದನ್ನ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತಡೀರಿ, ನನಗೆ ಮೈಲೇಜ್ ಕೇಳಿದರೆ ಒಂದು 70-100 ಇರಬೇಕು ನನಗೆ. ಹಂಗೆ ಒಂಥರ ಸಂತೋಷ ವಿಡಿಯೋ ಮಾಡೋದಕ್ಕೆ. ನೆಕ್ಸ್ಟ್ ವಿಡಿಯೋ ಒಳ್ಳೆ ಮೈಲೇಜ್ ಇರೋ ಗಾಡಿದೆ ತರ್ತೀನಿ. ಸೊ ನೆಕ್ಸ್ಟ್ ಲೈಟಿಂಗ್ ವಿಷಯ ಬಂದರೆ ಎಲ್ಲ ಫುಲ್ಲಿ LED ಸೆಟಪ್ ಗುರಿ. ಎಲ್ಲೋ ಹ್ಯಾಲಜನ್ ಇಲ್ಲ, ಫುಲ್ಲಿ LED. ಮತ್ತೆ ನೆಕ್ಸ್ಟ್ ಹೆಡ್ಲೈಟ್ ವಿಷಯಕ್ಕೆ ಬಂದರೆ ಕ್ಲಾಸಿಕ್ DLED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು. ಆಟೋ ಆನ್ ಆ್ಯಂಡ್ ಆಫ್ ಸೆನ್ಸರ್ ಏನೋ ಇದೆಯಂತೆ. ಇನ್ನೇನು ಆನ್ ಆ್ಯಂಡ್ ಆಫ್ ಸೆನ್ಸರು, ಇನ್ನೇನು DRL ಇರುತ್ತೆ ಗೊತ್ತಿಲ್ಲ. ಮತ್ತೆ DRL ವಿಷಯಕ್ಕೆ ಬಂದರೆ ಶಾರ್ಪ್ ಅಗ್ರೆಸಿವ್ ಹೈಬ್ರೋಸ್ ಅಂತ ಇದೆಯೇನೋ, ಹೈಬ್ರೋಸ್ ಕೂಡ ಕೊಟ್ಟಿರುತ್ತೆ. ಹೈಬ್ರೋಸ್ ಏನೋ ಗೊತ್ತಿಲ್ಲ. ಮತ್ತೆ ಟೈಲೈಟ್ ವಿಷಯಕ್ಕೆ ಬಂದರೆ ಸಿಗ್ನೇಚರ್ H ಶೇಪ್ ಅಂತೆ ಟೈಲೈಟು. ಏನು H ಶೇಪ್, ಅದೇನು H ಶೇಪ್ ಇದೆಯಾ? ಇಲ್ಲ, ಏನೋ ಕೊಟ್ಟಿದ್ದಾರೆ. ಇಂಡಿಕೇಟರ್ಸು ಸ್ಲಿಮ್ ವಿಂಗ್ಸು ವಿತ್ ಅಜಾರ್ಡ್ ಲೈಟ್ ಫೀಚರ್ ಕೂಡ ಕೊಡ್ತಾ ಇದ್ದಾರೆ. ನಾನು ಪ್ರತಿ ಸತಿನೂ ಹೇಳ್ದೆ ನಿಮಗೆ, ಈವನ್ ಒಂದು ಸ್ಕೂಟಿಯಿಂದ ಹಿಡಿದು ಎಲ್ಲದರಲ್ಲೂ ಅಜಾರ್ಡ್ ಲೈಟ್. ಅದೇನು ದೊಡ್ಡ ಸಾಧನೆ ಅಲ್ಲ, ಒಂದೇ ಒಂದು ಇದು. ನಾನು ನಮ್ಮ ಎಕ್ಸೆಲ್ಗೂ ಮಾಡ್ಕೊಂಡಿದ್ದೀನಿ ಅಜಾರ್ಡ್ ಲೈಟ್ನ. ಅದರಲ್ಲಿ ಏನೋ ದೊಡ್ಡದಾಗಿ ಕೊಟ್ಟಿದ್ದೀವಿ ಅಂತ ಬೇರೆ ಹೇಳ್ಕೊಂತಾರಲ್ಲ, ಅದೇ ನನಗೆ ಬೇಜಾರಾಗೋದು. ನಾನು ಎಕ್ಸೆಲ್ಗೂ ಕೂಡ ಅಜಾರ್ಡ್ ಲೈಟ್ ಮಾಡಿದ್ದೀನಿ. ಯಾವ ವಿಡಿಯೋ ಐತೆ ಬೇಕಾದ್ರೆ ನೋಡ್ಕೊಂಬನ್ನಿ, ಗೊತ್ತಾಗುತ್ತೆ ನಿಮಗೆ. ಮತ್ತು ನೆಕ್ಸ್ಟು ರೈಡಿಂಗ್ ಮೂಡ್ಸ್ಗೆ ಬಂದರೆ ಇದರಲ್ಲೂ ಕೂಡ ಯಾವ ಥರ ಇಂಜಿನ್ಗೆ ರೈಡಿಂಗ್ ಮೂಡ್ಸ್ ಅಂತ ಇಲ್ಲ. ABS ವಿಚಾರದಲ್ಲಿ ಮೂಡ್ಸ್ ವರ್ಕ್ ಆಗುತ್ತೆ. 2 ಮೂಡ್ಸ್ ಬರ್ತವೆ, ಒಂದು ರೋಡು, ಇನ್ನೊಂದು ಟ್ರ್ಯಾಕು ಅಥವಾ ಸ್ಪೋರ್ಟ್ಸು ಅಂತ ಹೇಳ್ಬೋದು. ಟ್ರ್ಯಾಕು ಸ್ಪೋರ್ಟ್ಸ್ ಮೋಡಲ್ಲಿ ABS ರೇರ್ ABS ಆಫ್ ಆಗುತ್ತೆ, ಇಲ್ಲ ಆನ್ ಕೂಡ ಮಾಡ್ಕೋಬೋದು. ಸ್ವಿಚಬಲ್ಲು ಆನ್ ಆ್ಯಂಡ್ ಆಫು. ಫ್ರಂಟ್ದು ಆನ್ ಆಗೇ ಇರುತ್ತೆ, ಆಫ್ ಮಾಡೋದಕ್ಕಾಗಲ್ಲ. ಇನ್ನು ರೋಡ್ ಮೋಡಲ್ಲಿ ಫ್ರಂಟ್ದು ಆನ್ ಆಗಿರುತ್ತೆ, ರೇರ್ದು ಆನ್ ಆಗಿರುತ್ತೆ, ಯಾವ ಕೂಡ ಆಫ್ ಏನು ಇಲ್ಲ. ಅಯ್ಯೋ, ಇಂಥ ಬಾಳಿಗೆ ಅವು ಮೂಡ್ಸ್ ಬೇರೆ. ಮೂಡ್ಸ್ ಅಂದರೆ ಯಾವ ಥರ ಇರಬೇಕು ಅಂದರೆ ಪಾರ್ ಡೆಲಿವರಿ ಎಲ್ಲೋ ಏನೋ ಒಂಥರ ಅದು ಓಡಿಸೋಕೆ ಕಿಕ್ಕಿರ್ಬೇಕು. ಇದೇನೋ ABS ವಿಚಾರದಲ್ಲಿ ನನಗೇನು ಇಷ್ಟ ಆಗಲ್ಲಪ್ಪ. KTM ಇನ್ನೆಲ್ಲಿಂದ ಡೈರೆಕ್ಟ್ ಕಾಂಪಿಟೇಷನ್ ಗುರು ಇದು. ಅಯ್ಯೋ ಅದೇ. ಮತ್ತು ಕನೆಕ್ಟಿವಿಟಿ ವಿಷಯಕ್ಕೆ ಬಂದರೆ ಇದು ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತಂತೆ. ಮತ್ತು ಟರ್ನ್ ಬೈ ಟರ್ನ್ ನಾವಿಗೇಷನು, ಕಾಲ್ ಆ್ಯಂಡ್ SMS ಅಲರ್ಟು, ಮ್ಯೂಸಿಕ್ ಕಂಟ್ರೋಲ್ ಮತ್ತು USB ಚಾರ್ಜಿಂಗ್ ಪೋರ್ಟ್ ಕೂಡ ಕೊಡ್ತಾ ಇದ್ದಾರಂತೆ. ಮತ್ತೆ ಟಾಪ್ ಸ್ಪೀಡ್ ವಿಷಯಕ್ಕೆ ಬಂದರೆ 140ಯಿಂದ 150 ತನಕ ಆರಾಮ ಕ್ರೂಸ್ ಮಾಡ್ಬೋದಂತೆ. ಮತ್ತು ಅಡಿಷನಲ್ ಫೀಚರ್ ವಿಷಯಕ್ಕೆ ಬಂದರೆ ಇಂಜಿನ್ ಮೋಡ್ಸ್ ಇಲ್ಲ, ಟ್ರಾಕ್ಷನ್ ಕೊಟ್ಟರು ಇದೆಯಾ ಅಂತ ಇದರಲ್ಲಿ. ಮತ್ತು ಕ್ವಿಕ್ ಶಿಫ್ಟರ್ ಇಲ್ಲ. ಮತ್ತು ನಮ್ಮ ಲಾಸ್ಟ್ ಫಾರ್ ದ ಲೀಸ್ಟ್, ನನ್ನ ಮೋಸ್ಟ್ ಫೇವ್ರೇಟ್ ಸೆಗ್ಮೆಂಟು ಪ್ರೈಸಿಂಗ್ ವಿಷಯಕ್ಕೆ ಬಂದರೆ ಇದರಲ್ಲಿ ಎಕ್ಸ್ ಶೋರೂಮ್ ಪ್ರೈಸು ಒಂದೇ ಮಾಡಲ್ ಆಗಿರೋದ್ರಿಂದ 1,65,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಇದೆಯಂತೆ. ಮತ್ತು ಆನ್ ರೋಡ್ ಪ್ರೈಸ್ ವಿಷಯಕ್ಕೆ ಬಂದರೆ 1,14,000 ಆನ್ ರೋಡ್ ಆಗುತ್ತೆ. RTO ಒಂದು 34,000, ಇನ್ಶೂರೆನ್ಸ್ ಒಂದು 11,000 ಇದೆಯಂತೆ. 2.5 ಲಕ್ಷಕ್ಕೆ ಈ ಒಂದು ಗಾಡಿ ವರ್ತ ಅಂದರೆ ವರ್ತ್ ಲುಕ್ಸು, ನೀವು ಪರ್ಫಾರ್ಮೆನ್ಸು ಲುಕ್ಸು ಎಲ್ಲ ಕಂಪೇರ್ ಮಾಡಿದ್ರೆ KTM ಎಷ್ಟಿದೆ? 1 hour later. ಸೊ ಈ ಒಂದು 2.5 ಲಕ್ಷ ರೇಂಜ್ಗೆ ವರ್ತ ಅಂತಂದರೆ ನಾನು ನಿಮಗೆ ಹೇಳೋದು, ಬ್ರ್ಯಾಂಡಿಂಗ್ ನಿಮಗೆ ಮ್ಯಾಟ್ರ್ ಆಗಲ್ಲ ಅಂದರೆ ವರ್ತೆ. ಬ್ರ್ಯಾಂಡಿಂಗ್ ಬೇಕು ಅನ್ನೋದಾದರೆ ನಿಮಗೆ KTM ಅಲ್ಲಿ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ KTM 250ಗೆ ಇದಕ್ಕೂ ಒಂದು ಅರೌಂಡ್ 20-40,000 ಜಾಸ್ತಿ ಆಗುತ್ತೆ. 50,000 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ನೀವು 50,000 ನಮಗೆ ಜಾಸ್ತಿ ಅನ್ಸಿದ್ರೆ ತಗೋಬೋದು, ಇಲ್ಲ 160 ತಗೊಳ್ಳಿ. KTM 160 ಹೊಸ್ದಾಗಿ ಲಾಂಚ್ ಆಗಿದೆಯಲ್ಲ, ಓಕೆ. ನಿಮಗೆ ಬ್ರ್ಯಾಂಡಿಂಗ್ ಬೇಕು ಅನ್ನೋದು ಅದನ್ನು ತಗೋಬೋದು, ಇಲ್ಲಾಂದ್ರೆ ಇದು ಓಕೆ. ಈ ಒಂದು ಪ್ರೈಸ್ ರೇಂಜ್ಗೆ ಇದೇ ಒಂದು ಹೀರೋದಲ್ಲಿ ಎಕ್ಸ್ಪಲ್ಸ್ ನೋಡಿ 200cc
ಅದರಲ್ಲೂ ಸೇಮೇ ಇದೆ ಆಲ್ಮೋಸ್ಟ್. ಅದ್ರದ್ದೇ ಇದಕ್ಕೆ ಹಾಕಿದ್ದಾರೆ, ಸ್ವಲ್ಪ ಇನ್ ಕೆಪಾಸಿಟಿ ಜಾಸ್ತಿ ಮಾಡಿ. ಸೊ KTMಗೂ ಇದಕ್ಕೂ ಕಂಪ್ಯಾರಿಸನ್ ಇಲ್ಲ. ಇದರಲ್ಲೇ ಹೀರೋ ಎಕ್ಸ್ಪಲ್ಸ್ ನೋಡಿ, ಇದನ್ನ ಬೇಡ ಅಂತ ನನ್ನ ಪ್ರಕಾರ. ಅದಕ್ಕೆ ಇದ್ಯಾರೋ ತಗಂತ ಇಲ್ಲ, ಅಷ್ಟೊಂದು ಇದರಲ್ಲಿ ಇಲ್ಲ ಇದು. ನನ್ನ ಪ್ರಕಾರ ಎಕ್ಸ್ಪಲ್ಸ್ ಬೆಸ್ಟು ಇದಕ್ಕಿನ. ಗೊತ್ತಿಲ್ಲ, ನಿಮ್ಮ ವಿಚಾರಣೆ ಬಿಟ್ಟಿದ್ದು, ನಿಮ್ಮ ತಲೆಗೆ ಬಿಟ್ಟಿದ್ದು. ನನ್ನ ಕೇಳಿದ್ರೆ ಏನು ಹೇಳೋದು ಗುರು ನಾನು, ಯಾವ್ದು ಬೆಸ್ಟು ಅಂತ? ನೀವು ಹುಡ್ಕೋಬೇಕು ಗುರು, ನಿಮ್ಮ ತಲೆ ಕೆಲಸ ಕೊಡಿ, ನಿಮ್ಮ ತಲೆ ಇರೋದು ಅದಕ್ಕೆ. ಸರಿನಾ? ಓಕೆ ಅನ್ಕೊಂತೀನಿ, ಜಾಸ್ತಿ ಏನೇನೋ ಮಾತಾಡ್ಬಿಟ್ಟೆ, ಗೊತ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಬಾಯ್. ಇಷ್ಟಕ್ಕೆ ಮುಗಿಸಿದೆ ಹೆಂಗೆ. ಓಕೆ ಗಾಯ್ಸ್, ಇನ್ನೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ನಾನು ನಿಮ್ಮ ಮಾಡ್ತೀನಿ. ಬಾಯ್. मज़ा आया।